ನಾವು ಮೊಟ್ಟೆ ಬಿಟ್ಟು ಅಷ್ಟೇ ಆಗಿದ್ರೆ ನಾವೇನು ಮಾತಾಡ್ತಿರ್ಲಿಲ್ಲ. ಅವನು ಬಹಳಷ್ಟು ವಿಚಾರಗಳನ್ನು ನೆನೆ ಎತ್ತಿ ಹೇಳಿದ್ದಾನೆ. ಅವೆಲ್ಲ ಅವನ ಸ್ವಭಾವ, ನಮ್ದಲ್ಲ ಅನ್ನೋಂಥ ವಿಚಾರನ ನಾವು ಸಾರ್ವಜನಿಕ ಮುಟ್ಟಿಸ್ಬೇಕಿದೆ. ಗುಂಪು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದವನಿದ್ದಾನೆ, ರೇಪ್ ಕೇಸ್ ಮಾಡೋನು ಅವನಿದ್ದಾನೆ, ಸಿಡಿ ಮಾಡೋನು ಅವನಿದ್ದಾನೆ, ಹನಿ ಡ್ರಾಪ್ ಮಾಡೋನು ಅವನಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡೋನು ಅವನಿದ್ದಾನೆ, ಬ್ಲ್ಯಾಕ್ ಮೇಲ್ ಸಾಕಷ್ಟು ಅಧಿಕಾರಿಗಳು ಮಾಡಿ BBMP ಸಾವಿರಾರು ಕೋಟಿ ಹೊಡೆದಿರೋನು ಅವನಿದ್ದಾನೆ. ಇವತ್ತು 16,000 ಕೋಟಿ ಆಸ್ತಿಗಳನ್ನು ಬೇನಾಮಿ ಮತ್ತು ಅವರ ಹೆಸರು ಮಾಡ್ಕೊಂಡಿರುವಂಥದ್ದು. ಇಂಥ ನೂರಾರು ಅಕ್ರಮಗಳಲ್ಲಿ ಭಾಗಿಯಾಗಿ ಇದಾಗಿದ್ದಾರೆ. ಇವತ್ತು ನಿಮಗೆ ಎಷ್ಟು ಕೊಲೆ ಬಗ್ಗೆ ಮಾತಾಡ್ತಾರೆ. ಅವನು ನಮ್ಮದು ಹಳ್ಳಿ ಪಕ್ಕ ಹುಣಸ್ಮಾನಹಳ್ಳಿ ಒಂದು KS ಅಧಿಕಾರಿ ಹೋಗಿ ನೋಟಿಸ್ ಕೊಟ್ಟು ನೆಕ್ಸ್ಟ್ 2 ಡೇಸಲ್ಲಿ ಮರ್ಡರ್ ಆಗ್ತಾಳೆ. ಡ್ರೈವರ್ ಬೈದ ತಕ್ಷಣ ಮರ್ಡರ್ ಆಗೋದು ಅಂತ ಕೊಡ್ತಾರೆ. ಯಾರೋ ಡ್ರೈವರ್ ತಗಲಾಕ್ಬಿಟ್ರು. ಅವರ ಕೋರೆ ನಿಲ್ಲಿಸಬೇಕು ಅಂದ ತಕ್ಷಣ ನೆಕ್ಸ್ಟ್ ಡೇ KS ಅಧಿಕಾರಿ ಸಾಯ್ತಾರೆ. ಯಾರ ಭಯ ಇರುತ್ತೆ, ಅವನ ಹೆಸರು ಹೇಳಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ. ಎಲ್ರಿಗೂ ಪ್ರಾಣ ಭಯ ಇದೆ. ಒಂದು ಕಡೆ ಕೊಲೆ ಸುಲಿಗೆಗಳಲ್ಲಿ ಭಾಗಿಯಾಗ್ತಾನೆ, ದರೋಡಲ್ಲಿ ಭಾಗಿಯಾಗ್ತಾನೆ, ಎಂಥದ್ದು BBMP ಲೂಟ್ ಹೊಡೆದ್ಬಿಟ್ಟಿದ್ದಾನೆ. ಅವನ್ನ ವಹಿಸ್ಕೊಂಡು ಮಾತಾಡೋದಂದ್ರೆ ನಮಗೆ BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ ಎಲ್ಲ ನಾಯಕರ ಬಗ್ಗೆ, ಹಿರಿಯರ ಬಗ್ಗೆ ಗೌರವ ಇದೆ. ಇಂಥ ಒಬ್ಬ ಅಯೋಗ್ಯನ ಸಮಾಜಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮಾರಕ. ಯಾರು ಸಹ ಯಾವ ಪಕ್ಷದವರು ಇವನನ್ನು ವಹಿಸ್ಕೊಬಾರ್ದು. ನ್ಯಾಯಾಲಯದಿಂದ ಕ್ಲಿಯರ್ ಆಗಲಿ. ಯಾರಾದರೂ ವಹಿಸ್ಕೊಂತಾರೆ ಅಂದರೆ ಅವನು CD ಇದೆ ಅಂತನೋ, ಇಲ್ಲ ಅವನು HIV ಇಂಜೆಕ್ಷನ್ ಕೊಡ್ತಾನೆ ಅಂತ ಎದುರಿಸಿರ್ತಾರೋ, ಇಲ್ಲ ಅವನ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅಂತಲೇ ಸಾರ್ವಜನಿಕರು ತಿಳ್ಕೊಳ್ಳೋದು. ಭಾಳಷ್ಟು ವಾಟ್ಸಪ್ಗಳು ಮೆಸೇಜ್ ನನಗೆ ಆಗ್ತಾ ಇದ್ದಾರೆ, ಅಣ್ಣ ಹಿಂಗೆ ಮಾಡಿದ್ದಾನೆ ಅಂತೇಳಿ. ಸೊ ಹಂಗಾಗಿ ಪೋಸ್ಕೋ ಕೇಸ್ ಹೆಣ್ಮಗಳನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀವಿ. ತಮಿಳುನಾಡಲ್ಲಿದೆ, ಮಾತಾಡಿದ್ದೀವಿ. ಪೊಲೀಸ್ ಅಧಿಕಾರಿ ಹೆಂಗೆ ಸೈನ್ಯದ ಮುಂದೆ ಪೋಸ್ಕೋ ಕೇಸ್ ಇನ್ನೊಬ್ಬರು ಅಮಾಯಕರ ಮೇಲೆ ಹಾಕಿದ್ರು, ಆ ಹೆಣ್ಮಗನ್ನು ಕರ್ಕೊಂಬತ್ತೀವಿ. 6 ವರ್ಷ ಆಗಿದೆ. ಇನ್ನೂ ಇಷ್ಟಕ್ಕೆ ನ್ಯಾಯಾಲಯದ ಹೋರಾಟ ಆಗಲಿ, ನ್ಯಾಯಕ್ಕೆ ಹೋರಾಟ ಆಗಲಿ ಯಾವುದೂ ಸಹ ಸುಮ್ಮನೆ ಬಿಡೋದಿಲ್ಲ. ಇವರು ಯಾವುದೇ ಕಾರಣಕ್ಕೂ ಕ್ಷೇತ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ನಿನ್ನೆ ಎಷ್ಟು ಜನ ರೌಡಿಗಳನ್ನ ಕರೆಸ್ಕೊಂಡಿದ್ದ, ಯಾರು ರೌಡಿಗಳನ್ನ ಬಿಡಿಸಿಟ್ಕೊಂಡವ್ರು ಅಂತ ಹೇಳ್ದ, ಎಲ್ಲ ಸ್ಟೇಟ್ಮೆಂಟ್ ಅವ್ರನ್ನಲ್ಲೇ ಇರೋದು. ನೀನು ಯಾವ ರೌಡಿಗಳನ್ನೆಲ್ಲ ಕರ್ಕೊಂಬ, ನಿನ್ನ ಬಂದರೆ ಕ್ಷೇತ್ರದೊಳಗಡೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದು ನ್ಯಾಯಯುತ ಹೋರಾಟ. ಸತ್ಯರಾಜು ಅನ್ನೋ ಹುಡುಗನ ಮೇಲೆ IN ರೆಡ್ಡಿ ಒಂದು ಪೋಸ್ಕೋ ಕೇಸ್ ಹಾಕ್ತಾನೆ. ನಮ್ಮ ಲೀಡ್ರು ಸತ್ಯರಾಜು, ಯಾವುದು 2018ರಲ್ಲಿ. ಆ ಹೆಣ್ಣು ಮಗುಗೆ ಏನು ಹೇಳಿರಲ್ಲ, 50,000 ದುಡ್ಡು ಕೊಟ್ಟು ಒಂದು ಸೈನ್ ಹಾಕ್ಸ್ಕೊಂತಾರೆ. 17 ವರ್ಷ ಇರುತ್ತೆ ಆ ಮಗುಗೆ. ಆ ಕೇಸ್ ಮಾಡಿ ಹುಡುಗನ ಜೈಲಿಗೆ ಕಳಿಸ್ತಾರೆ. ಈಗ ಆ ಹೆಣ್ಣು ಮಗು ಮದುವೆಯಾಗಿ ತಮಿಳ್ನಾಡಲ್ಲಿದೆ. ಆ ಹೆಣ್ಣು ಮಗುವನ್ನ ಕರ್ಕೊಂಬಂದು ದೂರು ಕೊಡಿಸೋಂಥ ಕೆಲಸವನ್ನ ಮಾಡ್ತೀವಿ.